ಇಲ್ಲೂ ಪ್ರಕಾಶಪುರದವ್ರು ಬಂದಿದ್ದಾರೆ. ಸೊ ಬ್ಲೆಸ್ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಮಾಸ್ಟರ್ ಬನ್ನಿ ಮೇಲೆ ಅಂತ ಹೇಳ್ತಾ ಆ್ಯಂಡ್ ನಮ್ಮ ಹುಡುಗರೆಲ್ಲ ಬರ್ದಿದ್ದಾರೆ, ಡೈಲಾಗ್ ಬರ್ದಿದ್ದಾನೆ ಕ್ರಾಂತಿ ಇದಕ್ಕೆ. ಮತ್ತೆ ಸಾಂಗ್ ಬರ್ದಿದ್ದಾರೆ ನಮ್ಮ ಹುಡುಗರುಗಳು, ಎಲ್ಲ ಹುಡುಗರು. ಮಂಜು ಇದ್ದಾನೆ ಆ್ಯಂಡ್ ಭರತ ಇದ್ದಾನೆ, ದೇವು ಇದ್ದಾನೆ, ಎಲ್ಲ ಸಾಂಗ್ ಬರ್ದಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಡಾರ್ಲಿಂಗ್ ಬಂದಿದ್ದಾರೆ. ಬಾ ಮಗ, ಯಾಕೆ ನೀನು ಕೂತಿದ್ಯಾ ಇಲ್ಲಿ? ಇಲ್ಲಿ ಬಾ ಬಾ ಬಾ. ಸುಪ್ರೀತ್ ಅವರು ಬಂದಿದ್ದಾರೆ. ಓಕೆ, ಎಲ್ಲ ರಾಜಣ್ಣ ಲಾಸ್ಟಲ್ಲಿ ಕರೆಯೋಣ. ರಾಜಣ್ಣ ಅವರು ಹೀರೋ ಅಲ್ವಾ ಇಲ್ಲಿ. ಆಮೇಲೆ ರಾಜಣ್ಣ ಅವಾಗಲೇ ಮಾತಾಡ್ಕೊಂಡವಲ್ಲ, ಸೊ ಬೇಡವಾ? ಓಕೆ, ಡನ್ ಬಿಡಿ. ಓಕೆ, ಆ್ಯಂಡ್ ತುಂಬ ಖುಷಿ ಆಯಿತು. ಸೊ ಡಾರ್ಲಿಂಗ್ ಬಂದು ಸಪೋರ್ಟ್ ಮಾಡ್ತಾ ಇರೋದು ಇದಕ್ಕೆ ಆ್ಯಂಡ್ ರಿಯಲಿ. ಆ್ಯಂಡ್ ಒಂದು ಅದೇ ಬರ್ಬೇಕಾದ್ರೆ ಒಂದು ರೀಲ್ ನೋಡಿದೆ ನಾನು. ಐ ಥಿಂಕ್ ನೋಡಿರ್ತೀರಿ ನೀವು. ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನೆ. ಇವಾಗ ನಾವು ಕತೆ ಹೇಳ್ಬೇಕಾದ್ರೆ ರವಿ ಇದ್ದಾನಲ್ಲ ಡೈರೆಕ್ಟ್ರು, ಬರಲೇ ಎಲ್ಲ ಒಂದ್ಸರಿ ಡಾರ್ಲಿಂಗ್ ಅಲ್ಲಲ್ಲ ಅದೇ ಒಂದ್ಸರಿ ಡಾರ್ಲಿಂಗ್ಗೆ ವಿಲನ್ ಕತೆ ಹೇಳ್ತಿದ್ದ, ಆಯ್ತಾ? ಹೇಳ್ಬೇಕಾರೆ ಬೈದ್ರು, ಏನು ಮಕ್ಕಳು ನೀವೇನು ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾರ್ಕೊಂಡವ್ರು. ಏನ್ ರೆಸ್ಪೆಕ್ಟ್ ಅಂದ್ರೆ ಪಾತ್ರಗಳಿಗೆ, ಅವನ ಅಜ್ಜಿ ಅವನ ಹಂಗೆ ಹಿಂಗೆ ಅಂತ, ನನ್ನ ಮಕ್ಳ ಹೊಡಿತೀನಿ ನಿಮ್ಗೆ ಹಿಂಗೆಲ್ಲ ಮಾತಾಡೋದು ನೀವು ನಮ್ಗೆ. ನನಗೆ ಇವತ್ತಿನವ್ರಿಗೆ ಈಗ್ಲವ್ರಿಗೆ ನಾವು ಬಂದ ಪಕ್ಕ ಗೊತ್ತಿರೋರ್ಗು ನಂಗೆ ನಗು ನಿಲ್ಸಕ್ ಆಗ್ತಾನಿಲ್ಲ. ಯಾಕೆಂದ್ರೆ ಅಪ್ಪ ಸದ್ಯ ನಮ್ಮ ರೂಟಿಗೆ ಬಂದ್ರಲ್ಲಪ್ಪ, ಅಯ್ಯೋ ಗುರುವೇ ರಾಘವೇಂದ್ರ. ನನಗೆ ಆ ಸ್ಟೈಲ್ ಚೆನ್ನಾಗಿತ್ತು. ಏನ್ ಹಿಂಗ್ ಹೋಯ್ತಾ ಇರತ್ತಾಗೆ ಹೋಗ್ಕೊಂಡು, ಏನ್ ಮಾಡಿದ್ದೀರ ನೀವು, ಹಿಂಗೆ ಆಗ್ತಾ ಇದ್ರೆ ಹೋಗ್ತಾನೆ ಇರ್ತದೆ ಅದು ಅಂತ. ನಾನು ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿರ್ಲಿವಲ್ಲ ಹಿಂಗೆ. ಐ ಬಿಗ್ ಫ್ಯಾನ್ ಡೈಲಾಗ್ ಡಾರ್ಲಿಂಗ್. ಅದು ಬಿಗ್ ಫ್ಯಾನ್ ಬಿಡಿ, ನಾನು ಕೊನೆಯವರೆಗೂ ಬಿಗ್ ಫ್ಯಾನ್. ಬಟ್ ಆ ಡೈಲಾಗಿಗೆ ಅಂಡ್ ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿದೆ ಟೀಸರು, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಅಂಡ್ 6ನೇ ತಾರೀಕು ಬರ್ತಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಡಾರ್ಲಿಂಗ್ ಕೊಡ್ತೀನಿ ಇವಾಗ. ಖುಷಿ ಪಡಿ ಅಟ್ಲೀಸ್ಟ್ ಬಟ್ಟೆ ಹಾಕೊಂಡು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಐ ವಾಂಟ್ ಟು ಗೋ ಕಪಲ್ ಆಫ್ ಇಯರ್ಸ್ ಬ್ಯಾಕ್, 96, 97. ಅವಾಗ ನಂತರನೇ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂತ ಒಬ್ಬ ಹುಡುಗ ರವಿ. ನಾವಿಬ್ಬರು ಆಕ್ಚುಲಿ ಒಟ್ಟೊಟ್ಟಿಗೆ ಡೆಬ್ಯೂ ಮಾಡಿದ್ದು. ಅವಾಗಿಂದ ರವಿ ನನಗೆ ಪರಿಚಯ. ಆ್ಯಂಡ್ ಬರ್ತಾ ಸ್ಟಂಟ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಬಹಳ ಪಾಪ್ಯುಲರ್. ರವಿನ ಯಾವುದೇ ಬೈಕ್ ಜಂಪ್ಸ್ ಇದ್ರು, ಇನ್ಕ್ಲೂಡಿಂಗ್ ಕಾರ್, ಎವ್ರಿಥಿಂಗ್ ಇವರೇ ಮಾಡೋರು. ಒಂದು ಸಲ ಆಲ್ಮೋಸ್ಟ್ ಚಂದು ಶೂಟಿಂಗ್ ಅಲ್ಲಿ, ನೀವು ಇವಾಗ ಏನ್ ಡೈಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡ್ ಅಲ್ಲಿ, ಅದಕ್ಕಿಂತ ಕೆಟ್ಟದಾಗ ಬಯಸ್ಕೊಂಡಿದ್ರು ಇವರು. ಬಿಕಾಸ್ ಒನ್ಸ್ ಚಂದು ಟೈಮಲ್ಲಿ ಆಲ್ಮೋಸ್ಟ್ ಹಿ ಲಾಸ್ಟ್ ಹಿಸ್ ಲೈಫ್. ನನ್ನ ಕಣ್ಣೆದುರುಗಡೆನೆ ಬೈಕ್ ಜಂಪ್ ಒಂದು ತುಂಬಾ ಓವರ್ ಎಕ್ಸೈಟೆಡ್ ಆಗಿ ಮಾಡಕ್ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಎಡ್ಜಲ್ಲಿ ಬಿದ್ದು. ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮಾ. ಅಂಡ್ ದೆನ್ ಐ ಸಾ ಹಿಮ್ ಫಾಲ್ ಡೌನ್, ದೆನ್ ಐ ಸಾ ಹಿಮ್ ರೈಸ್ ಅಗೇನ್. ಅದಾದ್ಮೇಲೆ ಐ ಸಾ ಹಿಮ್ ಟ್ರಾವೆಲ್. ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಬಾವುಟ ಹಾರಿಸಿ ಬಂದಂತ ಒಬ್ಬ ಸಾಹಸ ನಿರ್ದೇಶಕ ರವಿ ವರ್ಮಾ ಅವರು. ಆ್ಯಂಡ್ ಐ ವೆರಿ ಪ್ರೌಡ್. ಅವರ ಬೆಳವಣಿಗೆ ಮೊದಲನೇದಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇ ಬೆಳೆದ್ರು, ನಾನು ನೋಡಿರೋ ಅವತ್ತಿನ ಹುಡುಗ ಇವತ್ತಿನ ರವಿ ವರ್ಮಾ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ, ಮಾನವೀಯತೆ ಕಳ್ಕೊಂಡಿಲ್ಲ, ಸ್ನೇಹಿತರನ್ನು ಕಳ್ಕೊಂಡಿಲ್ಲ, ತನ್ನನ್ನು ಕಳ್ಕೊಂಡಿಲ್ಲ. ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು. ಈಸ್ ಬೀನ್ ದ ಸೇಮ್. ಇವತ್ತು ಇಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ಬಿಕಾಸ್ ರವಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ನಾನು, ಏನ್ ಬೇಕಾದ್ರೆ ಮಾಡ್ತೀನಿ ನಾನು. ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ
ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಪರದೆಯಲ್ಲಿ ಅಂದ್ರೆ ಇವರೆಲ್ಲರೂ ಕಾರಣ. ಸೊ ರವಿ, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಐ ವಿಶ್ ಯು ಮೆನಿ ಮೋರ್ ಸಕ್ಸಸ್. ಈ ಪ್ರೊಡಕ್ಷನ್ ಇಂದ ಇನ್ನಷ್ಟು ದೊಡ್ಡ ಮಟ್ಟದ ಒಂದು ನಿರ್ಮಾಪಕನಾಗಿ ತುಂಬಾ ಸಿನಿಮಾಗಳನ್ನ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಕಮಿಂಗ್ ಬ್ಯಾಕ್, ರವಿ ಸಾರಂಗ್, ವಾಪಸ್ ಪ್ರೇಮ್ ವಿಚಾರಕ್ಕೆ ಬರ್ತೀನಿ. ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗೇನು ಹೇಳಿದ್ರು ನನಗೆ, ಅವನೇನೋ ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ. ಆವೇಶದಲ್ಲಿ ಹೇಳ್ತಾ ಇರ್ಲಿಲ್ಲ, ಎಲ್ಲ ಅಮ್ಮ ಅಕ್ಕಂದ್ರು ತರ್ತಾರ ಕತೆ ಹೇಳ್ಬೇಕಾದ್ರೆ. ನಮಗೆ ಕತೆ ಕೇಳಬೇಕು ಬೈಗುಳ ಕೇಳಬೇಕು ಗೊತ್ತಾಗಲ್ಲ. ಅಂಡ್ ಸಮ್ಟೈಮ್ಸ್ ನನಗೆ ಬೈತಾ ಇದಾರ ಅನ್ಸ್ಬಿಡ್ತಾ ಇತ್ತು ಅವ್ರು ಕುತ್ಕೊಂಡ್ಬಿಟ್ಟು. ಅದು ಹೇಳ್ಬೇಕಾದ್ರೆ ಅವ್ರಿಗೆ ಕರೆದು ಒಂದ್ಸತಿ ಕತೆ ಮುಗಿಯತಕ್ಕ ತಡ್ಕೊಂಡೆ. ಆಮೇಲೆ ಪ್ರೇಮ್ದು ಒಂದು ಅಭ್ಯಾಸ ಇದೆ, ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ. ಸೊ ಕತೆ ಹೇಳ್ಬೇಕಾದ್ರೆ ಬಿಲ್ಡಪ್ ಜಾಸ್ತಿ. ಒಂದ್ ಕತೆ ಹೇಳ್ತೀನಿ ಅಂತಾರೆ, ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ, ಕಂಟಿನ್ಯೂ ಮಾಡ್ತಾ ಇರ್ತಾರೆ, ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ. ಸಡನ್ ಆಗಿ ಅವ್ರದ್ದೇನೋ ಲೈನ್ ಮಿಸ್ ಆಗುತ್ತೆ, ಅದೆಲ್ಲ ಬಾ ಅಂತ ಬರ್ತಾರೆ, ಮತ್ತೊಂದು ಡೈಲಾಗ್ ಹೇಳ್ತಾರೆ, ಕಂಟಿನ್ಯೂ ಹೋಗ. ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಅವ್ರು ಹೋಗೋದು ಹಾಕೋದ್ರಿಗೆ ಫಸ್ಟ್. ನನಗೆ ಕತೆ ಕೇಳಬೇಕು, ಡೈಲಾಗ್ ಕೇಳಬೇಕು. ಅಫ್ಕೋರ್ಸ್ ಮೊನ್ನೆ ನಂದೇನು ರೀಲು ಬಂತು, ನನ್ನ ಗುರುಗಳು ಪ್ರೇಮ್ ಸೊ ನನ್ನ ನೋಡಿ, ಈ ಡೈಲಾಗ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ, ಕರೆಕ್ಟಾ? ಸೊ ಗುರುಗಳಾದ ಪ್ರೇಮ್ ಅವರಿಗೆ ಈಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾದ್ರು ಬಂದ್ರೆ ಅದಕ್ಕೆ ಇವರ ಇನ್ಸ್ಪಿರೇಷನ್, ಅದರಲ್ಲಿ ನಮ್ದು ಏನು ಇರಲ್ಲ. ಬಟ್ ಕಮಿಂಗ್ ಬ್ಯಾಕ್, ರವಿ, ಐ ಥಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಎಲ್ಲದಕ್ಕೆ ಒಂದು ಸಿನಿಮಾ ಮಾಡೋದು ದೊಡ್ಡದಲ್ಲ, ಟ್ರೈಲರ್ ಕಟ್ ಮಾಡೋದಿದೆಯಲ್ಲ, ದಟ್ ಇಸ್ ಅನದರ್ ಟ್ಯಾಲೆಂಟ್. ಆಕ್ಚುಲಿ ಅದರಲ್ಲಿ ತುಂಬಾ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು, ಒಂದು ಕಾನ್ಸೆಪ್ಟ್ ಹೇಳಬೇಕಾಗುತ್ತೆ, ಕಥೆಯದು ಒಂಚೂರು ಬಿಟ್ಕೊಡ್ಬೇಕಾಗತ್ತೆ, ಎಲ್ಲೋ ಕಾಪಾಡ್ಕೋಬೇಕಾಗುತ್ತೆ. ಏನ್ ಹೇಳಕ್ ಹೊರಟಿದೀವಿ ಅನ್ನೋದನ್ನ ಬಹಳ ನೀಟಾಗಿ ಹೇಳಿಲ್ಲ ಅಂತ. ದಟ್ ಇಸ್ ದ ಫಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ. ಬ್ಯೂಟಿಫುಲಿ ಕಟ್. ಅಂಡ್ ಇವರು ನಮ್ಮ ರಾಜ್ ಶೆಟ್ಟಿ ಅವ್ರು ಬಂದಿದೆ ವಿಶೇಷ. ಅವ್ರು ಯಾವ್ಯಾವ ಅವ್ರ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗಳು ಇಟ್ಟಾಕ್ತಾರೆ. ಸೊ ನನಗೆ ಪದೇ ನೋಡ್ತಾ ಇದ್ದೀನಿ, ತಪ್ಪೇನು ಅಂತ. ಸೊ ಅವ್ರದ್ದು ಗರುಡ ಗಮನ ಟೈಟಲ್ ಹೇಳೋದಕ್ಕೆ ಮಿನಿಮಮ್ 2 weeks ತೊಗೊಂಡಿದ್ದೀನಿ. ಅದೇನೋ ಬರ್ತಾ ಇದೆಯಲ್ಲ ಬೇಕಾದ್ರೆ ಕಂಪ್ಲೀಟ್ ಮಾಡೋರು. ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಥಿಂಕ್ ಆ ಟೈಮಿಂದ ಹಿಡಿದು ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ರೈಟಿಂಗ್. ಅವರ ಕಲೆಗೆ, ಅವರ ಬರವಣಿಗೆಗೆ, ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನಂದು. ಅಂಡ್ ಐ ರಿಯಲಿ ಲವ್ ದ ವೇ ಹಿ ಲುಕ್ಸ್ ಆಟ್ ಸಿನಿಮಾ. ಅಂಡ್ ಇದರಲ್ಲಿ ಸರ್, ಐ ಥಿಂಕ್ ಯು ಆರ್ ಲುಕಿಂಗ್ ಗ್ರೇಟ್. ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ. ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್. ಯಾವ ಮಟ್ಟಿಗೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ವಿ ಟೇಕ್ ಇಟ್ ಫಾರ್ವರ್ಡ್, ಹೌ ಮೀಡಿಯಾ ಸಪೋರ್ಟ್ಸ್, ಹೌ ಪಬ್ಲಿಕ್ ಸಪೋರ್ಟ್ಸ್. ಬಟ್ ಆಸ್ ಅನ್ ಎಕ್ಸಿಕ್ಯೂಷನ್ ನನ್ನ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ. ಅಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್, ಅವ್ರು ಒಂದಂತೂ ಸತ್ಯ, ವೆನ್ ಎವರ್ ಹಿ ಪುಟ್ಸ್ ಹಿಸ್ ಫಿಂಗರ್ಸ್ ಆನ್ ಟು ದ ಕೀಬೋರ್ಡ್, ಮ್ಯಾಜಿಕ್ ಹ್ಯಾಪನ್ಸ್. ಅಂಡ್ ಅದು ಕಾಣಿಸ್ತಾ ಇದೆ ನನಗೆ. ಅಂಡ್ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿಂಗ್, ನಾಟ್ ಫ್ರಮ್ ನೌ, ತುಂಬಾ ಹಿಂದೆಯಿಂದ. He gives a lot of life to whatever he does. And our entire team ಅಲ್ಲಿ ಒಂದು ನಾನು ಮೆಚ್ಚಿದೆ ಅನ್ನೋದ್ರ, ಸಿನಿಮಾಗೋಸ್ಕರ ತುಂಬಾ ಒದ್ದಾಡ್ತಾರೆ, ಪ್ರಾಣ ಕೊಡ್ತಾರೆ ಅವರು. ಸೊ ಐ ವಿಶ್ ಅಂಡ್ ಐ ವೆರಿ ಹ್ಯಾಪಿ ನಮ್ಮ ಚಿತ್ರರಂಗಕ್ಕೆ ಇನ್ನೊಬ್ರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದಾರೆ ಅಂದ್ಬಿಟ್ಟು. ಸೌಮ್ಯ ಅವರೇ ಬನ್ನಿ.